ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಇವತ್ತು ವೀಡಿಯೋ ವಿಶೇಷತೆ ಏನಂದರೆ ಹೋಗ್ತಾ ಮಾತಾಡೋಣ ಏನು ಅಂತ. ಗೈಸ್, ಇವತ್ತು ವೀಡಿಯೋ ವಿಶೇಷತೆ ಏನಂದರೆ ನಾನು ಗಾಡಿ ತೊಗೊಂಡೋಗಿಂದ ಇವಾಗ ಒಂದು ಸ್ಟಿಕ್ಕರು ಹಾಕಿಲ್ಲ ಗಾಡಿಗೆ. ಸೊ ಸ್ಟಿಕ್ಕರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಏನು ಸ್ಟಿಕ್ಕರ್ ಅಂತ ಇವತ್ತು ರಿವೀಲ್ ಮಾಡಲ್ಲ ನಾನು, ನೀವೇ ನೋಡಿ, ಡೈರೆಕ್ಟಾಗಿ ವೀಡಿಯೋ ಬರುತ್ತಲ್ವ ಆವಾಗ ನೋಡಿರಿ. ಸೊ ಏನು ಸ್ಟಿಕ್ಕರ್ ಆಗಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಸೊ ನಾನಂತೂ 2 ಸ್ಟಿಕ್ಕರ್ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಆ 2 ಹಾಕಿಸಿ ಅದು ಪೋಸ್ಟ್ ಮಾಡ್ತೀನಿ. ಏನು ಸ್ಟಿಕ್ಕರ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬಿಫೋರ್ ದಟ್ ನಿಮ್ಗೆ ಗೊತ್ತಿದ್ದರೆ ಗೆಸ್ ಮಾಡಿ ನೋಡೋಣ. ಸರಿ ಗೈಸ್, ಸಿಗೋಣ. ನಾನು ಸ್ಟಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಏನು ಕತೆ ಆಗ್ತಾಯಿದೆ, ಏನು ಕತೆ, ಏನು ಸ್ಟಿಕ್ಕರ್ ಹಾಕ್ಸ್ತಾ ಇದ್ದೀನಿ, ಲೈಕ್ 3Dನ ಇಲ್ಲ ಏನು ಅಂತ. ನಾನು ನಿಧಾನಕ್ಕೆ ಹೋಗ್ಯಾನ ಅಂಕಲ್. ಏನು ಅಂಕಲ್ ನೀವು? ಓ ಅಂಕಲ್, ಆ ಥರ ಒಂದೊಂದು ಸರಿ ಆಗುತ್ತೆ, ಸಡನ್ನಾಗಿ ಗಾಡಿ ಸ್ಟಾಪ್ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಸ್ಟಿಲ್ ಇಟ್ಸ್ ಫೈನ್. ಸೊ ಯಾರೂ ಎಕ್ಸ್ಪರ್ಟ್ ಇಲ್ಲ, ಒಂದೊಂದು ಸರಿ ಅನ್ಫಾರ್ಚುನೇಟ್ಲಿ ಇಟ್ ವಿಲ್ ಹ್ಯಾಪನ್. ಸೊ ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಓಕೆ, ಸೊ ಸರಿ ಗೈಸ್, ಸಿಗೋಣ ಸ್ಟಿಕ್ಕರ್ ಶಾಪಲ್ಲಿ. ರೋಡೇ ಇಲ್ಲಿ, ಎಲ್ಲಿ ಲೆಫ್ಟ್ ಇಲ್ಲ, ಆದರೂ ಇಂಡಿಕೇಟ್ರ್ ಹಾಕ್ಕೊಂಡೆ. ನಮ್ಮಂಥವ್ರು ಏನು ಮಾಡ್ತಾರೆ, ಲೆಫ್ಟ್ ಇಂಡಿಕೇಟ್ರ್ ಹಾಕಿದ್ದಾನೆ ಅಂತ ಲೆಫ್ಟೇ ಹೋಗೋಕ್ಕೆ ನಾವು ನೋಡಲ್ಲ. ಗೌರ್ಮೆಂಟು ಏನು ಮಾಡೋದು, ಹಂಗೆ ಮತ್ತೇನು. ಅಪ್ಪ ಅಣ್ಣ, ಸಖತ್ತಾಗಿ ಫೋಟೋ ತೆಗಿತಾ ಇದ್ದೇನಾ? ಭಾಷಾ 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 ಥರ ಪಂಚ ಎತ್ಕೊಂಡು ಮೇಲೆ ಏನು ಸ್ಟೈಲಾಗಿ ಹೋಗ್ತಾ ಇದ್ದಾರೆ. ಅದು ಮಿಡಿಲ್ ರೋಡಲ್ಲಿ ಹೋಗ್ತಾ ಇದ್ದಾನೆ ಪಂಚ ಎತ್ಕೊಂಡು. ಇದು ಕ್ಲೋಸ್ ಆಗಿದೆ ಶಾಪು. ಅಟ್ಲೀಸ್ಟ್ ಇವ್ರು ಇದ್ದಾರಾ ಇಲ್ಲಿರೋರು? ಇವರು ಇಲ್ಲ ಅಂದರೆ ನಾನು ಬಿಸ್ಕೆಟ್ ಹಾಕ್ತೀನಿ ಗುರು ಇವತ್ತು. ಇವರಿದ್ದಾರೆ ಬಿಡಿ. ಓಕೆ ಗೈಸ್, ನಾನು ಹೇಳಿದ್ರಲ್ವ ಸ್ಟಿಕ್ಕರಿಂಗ್ ಶಾಪ್ ಅಂತ ಇದೆ, ಎಲ್ಲೇ ಸ್ಟಿಕ್ಕರಿಂಗ್ ಹಾಕೋದು ನಾನು. ಸೊ ಆಲ್ಮೋಸ್ಟ್ ಬಂದಿದ್ದೀನಿ ಶಾಪ್ಗೆ. ಇದೇ ಶಾಪ್, ನೀವು ನೋಡ್ಬೋದು. ಸರಿಯಾಗಿ ಹಾಕ್ತಾರೆ ಅನ್ನೋ ಸ್ಟಿಕ್ಕರು. ನೀವೇನೇನು ಅನ್ಕೋಬೇಡ, ಸರಿಯಾಗಿ ಹಾಕ್ತಾರೆ ಅಂದರೆ ಸ್ಟಿಕ್ಕರ್ ಗುರು ನಾನು ಹೇಳಿದ್ದು. ಸೊ ಅನ್ನ ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಸ್ಟಿಕ್ಕರ್ ಹಾಕಬೇಕು ಗಾಡಿಗೆ. ಸೊ ಅನ್ನ ಬ್ಯುಸಿಯಾಗಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಮಾಲಿ ಪರವಾಗಿಲ್ಲ, ಆರಾಮಾಗಿ. ಊಟ ಇಂಪಾರ್ಟೆಂಟ್ ಗುರು. ನಾವೆಷ್ಟು ದುಡಿದ್ರೂ ಊಟಕ್ಕೆ ಅಲ್ವಾ. ಸೊ ಊಟ ಇಂಪಾರ್ಟೆಂಟ್. ಊಟ ಮಾಡಿ ಆಮೇಲೆ ನಿಧಾನಕ್ಕೆ ಹಾಕ್ಸೋಣ. ಇಲ್ಲಿ ನೋಡ್ಬೋದು ಯಾವ ಥರ ಸ್ಟಿಕ್ಕರಿಂಗ್ ಇದೆ ಅಂತ. ಗ್ಯಾಲಕ್ಸಿ ಗ್ರಾಫಿಕ್ಸ್, LED ಡಿಸೈನ್ಸ್, ಸಖತ್. ಆ್ಯಕ್ಟಿವಾಕ್ಕೆ ಅನ್ನ ಸ್ಟಿಕ್ಕರ್ ಹಾಕ್ತಾಯಿದ್ದಾರೆ. ಇಲ್ಲ, ನಾ ಮೇಲೆ ಹಾಕಕ್ಕ ಇಲ್ಲ, ಹಾಕಕ್ಕ ಗಣೇಶ ಅದ. ಈ ಕಲರ್ಗೆ ವೈಟ್ ಚೆನ್ನಾಗಿರುತ್ತೆ ನೋಡಿ. ಫಸ್ಟ್ ಒಂದಿದೆ ನೋಡಿ ಗಣೇಶ, ಅದು ಅದೇ ವೈಟ್ ಹಾಕಿದರೆ ಇಲ್ಲಿ ಸಖತ್ತಾಗಿರುತ್ತೆ. ಐಡಿಯಾ. ಮೇಲಿದೆ ಮೋಟೋ ಟ್ರಕ್ 30 ರೆಡಿಯಾಗಿದೆ. ಸೊ ಇಲ್ಲಿ ಹಾಂ ಮತ್ತೆ ಇಲ್ಲಿ ಈ ಕಡೆ ಇಷ್ಟು ಅಂದರೆ ಓಕೆ. 4 ಸೊ ಗೈಸ್, ನಾನಂತೂ ID ಇಲ್ಲೊಂದು ಹಾಕ್ಸೋಣ ಅಂತ ಅನ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಇಲ್ಲಿ. ಸೊ ನೋಡೋಣ, ನಾವು ಟ್ರೈ ಮಾಡ್ತಾರೆ ಅಂತ ಹೇಳಿದರು ಎಕ್ಸಾಕ್ಟಾಗಿ ಫಿಟ್ ಆಗೋಕ್ಕೆ. ಸ್ವಲ್ಪ ಮೇಲೆ ಬಂದ್ರೂ ಓಕೆ. ಹೌದಾ? ಓಕೆ ಓಕೆ, ಹಾಕಿ. ಸೆಟ್. ಗೈಸ್, ನಮ್ಮದು ID ಸೆಟ್ ಆಗಿದೆ.
ಹಾಂ ಫೇಸಿಂಗ್ ಈ ಕಡೆನೇ ಇರಬೇಕು. ಹಾಂ ಹಾಂ ಸೇಮ್ ಅದೇ ಇದೆ. ಈ ಎಡ್ಜಲ್ಲಿ ಹಾಕಿದ್ರಿ ಅಂದರೆ ಈ ಕ್ಯಾಮ್ರಾದಲ್ಲಿ ಆ್ಯಂಗಿಲ್ಲು ಸ್ವಲ್ಪ ಮೇಲೇ ಬರಬೇಕು. ಹಾಂ ಅದೇ ಅಲ್ಲ, ಈ ಎಡ್ಜಲ್ಲಿ. ಗೈಸ್ ನೋಡಿ, ಬೈಕಿಗೆ ಸ್ಟಿಕರಿಂಗ್ ಅಂತೂ ಮುಗೀತು. ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಫಸ್ಟ್ ನಾನು ಅಂದ್ಕೊಂಡಿದ್ದೆ ಶಿವಂದು ಹಾಕಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಶಿವಂದು ಹಾಕಿ ಆಮೇಲೆ ನನಗೂ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿದ್ದೀನಿ. ಯೂಟ್ಯೂಬ್ ಐ ಡಿ ಇದೆ, ಇನ್ಸ್ಟಾ ಐ ಡಿ ಇದೆ. ಬಟ್ ಇನ್ಸ್ಟಾ ಐ ಡಿನೂ ಆಗ್ಬೋದು, ಬಟ್ ಲೆಟ್ ಇಟ್ ಬಿ. ಯೂಟ್ಯೂಬ್ ಇಂಪಾರ್ಟೆಂಟ್ ಅಲ್ವಾ ಸ್ವಲ್ಪ. ಸೊ ಹಾಗಾಗಿ ಯೂಟ್ಯೂಬ್ ಐ ಡಿ ಹಾಕಿದ್ದೀನಿ. ಸೊ ಹೋಗ್ತಾ ಮಾತಾಡೋ ಹೆಂಗಿತ್ತು ಅಂತ ಸಿಗೋಣ. ಗೈಸ್ ಫೈನಲಿ ನನ್ನ ಐ ಡಿನ ನನ್ನ ಗಾಡಿ ಮೇಲೆ ಇದೆ. ನೋಡೋಕ್ಕಂತೂ ಖುಷಿ ಆಗ್ತಾಯಿದೆ. ನೀವೇ ಹೇಳಿ ಹೇಗಿದೆ ಅಂತ. ಖುಷಿ ಆಗ್ತಾಯಿದೆ ಗುರು. ನಾನು ಅಂದ್ಕೊಂಡೆ ಒಂದು ಬರಲಿ ಇನ್ಸ್ಟಾದಲ್ಲಿನೂ ಯೂಟ್ಯೂಬಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸು, ಇನ್ಸ್ಟಾದಲ್ಲಿ ಫಾಲೋವರ್ಸ್ ಬರಲಿ, ಆಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಸ್ವಲ್ಪ ಸಪೋರ್ಟ್ ಬರ್ತಾಯಿದೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಸಪೋರ್ಟ್ ಬರಲಿ ಆಮೇಲೆ ಹಾಕೋಣ ಐ ಡಿ ಅಂತ. ಸೊ ಈಗ ಸಪೋರ್ಟ್ ಬರ್ತಾಯಿದೆ, ಅದಕ್ಕೆ ನಾನು ಐ ಡಿ ಹಾಕ್ತಾಯಿದ್ದೆ. ಫೈನಲಿ ಹಾಕಿದ್ದೀನಿ. ಎಲ್ಲಾದರೂ ನನ್ನ ಗಾಡಿ ಸಿಕ್ಕಿದರೆ ಟ್ಯಾಗ್ ಮಾಡಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿ. ನನಗಂತೂ ಏನೊಬ್ರು ಒಂಥರ ಖುಷಿ ಆಗ್ತಾಯಿದೆ. ಒಂದು ಸ್ಟಿಕ್ಕರ್ಗೆ ಈ ಥರ ಖುಷಿ ಅಂದರೆ ಅದು ಓನ್ಲಿ ಬೈಕರ್ಸ್ಗೆ ಆ ಫೀಲ್ ಬರುತ್ತೆ ಗುರು, ಬೇರೆ ಯಾರಿಗೆ ಬರಲ್ಲ. ಇದು ಒಂದು ಪ್ಯಾಷನ್ನು, ಏನು ಮಾಡೋದು. ನನಗಂತೂ ಏನೋ ಒಂದೇನು ಗೊತ್ತಾ, ಯಾವುದೋ ಯೂಟ್ಯೂಬರ್ ಬೈಕ್ ಇಟ್ಕೊಂಡು ಓಡಿಸೋ ಥರ ಫೀಲ್ ಬರ್ತಾಯಿದೆ. ಸರಿಯಾಗಿದೆ ಗುರು ಫೀಲ್ ಮಾತ್ರ. ನನ್ನ ಗಾಡಿನೇ ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ಒಂದು ದೊಡ್ಡ ಯೂಟ್ಯೂಬರ್ ಇರ್ತಾರೆ, ಅವ್ರದ್ದು ಇನ್ಸ್ಟಾ ಲೈಕ್ ಲೇಖಿ ಗೋಸ್ವಾಮಿ ಇದ್ದಾನೆ, ಸೇಮ್ ಅವನು ಈ ಥರನೇ ಹಾಕಿದ್ದಾನೆ. ನಾನು ಅದು ನೋಡೇ ಹಾಕಿದ್ದೀನಿ, ಲೇಖಿ ಗೋಸ್ವಾಮಿ ಹೆಂಗಿದೆ. ಬಿಕಾಸ್ ಅದು ನೋಡೋಕ್ಕೆ ಒಂಥರ ಡೀಸೆಂಟ್ ಆಗಿದೆ. ಆದ್ರೂ ವೀಡಿಯೋಸಲ್ಲಿನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ನಾನು ಒಂದೊಂದು ವೀಡಿಯೋದಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಐ ಡಿನ, ಬಟ್ ಒಂದೊಂದು ವೀಡಿಯೋದಲ್ಲಿ ಮರ್ತೋಗ್ತಾ ಇದ್ದೀನಿ. ಅದಕ್ಕೆ ಸರಿ ಇರಲಿ ಒಂದೇ ಸರಿ ಹಾಕ್ಬಿಡೋಣ ಸ್ಟಿಕ್ಕರಿಂಗ್ ಅಂತ ಸ್ಟಿಕ್ಕರಿಂಗ್ ಹಾಕ್ಸಿದ್ದೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು, ಹೀಗೆ ಸಪೋರ್ಟ್ ಮಾಡಿರಿ. ಇನ್ನೂ ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ಸೊ ಮರ್ತಬೇಡ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಷ್ಟೊಂದು ಜನಕ್ಕೆ ಶೇರ್ ಮಾಡ್ತಿರೋ ಶೇರ್ ಮಾಡಿ, ನಿಮ್ಮಿಷ್ಟ. ಎಲ್ಲ ನೀವಿಂದನೇ ಇಲ್ಲೆಲ್ಲ ಆಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.